ದೇವರು ಒಳ್ಳೇದು ಮಾಡ್ಲಿ. ಆದಷ್ಟು ಬೇಗ ಬರ್ಬೇಕೆಂಬುದಾಗಿ ಹೇಳಿದ್ದೇನೆ. ಏನು ತಡವಾದದ್ದು? ಏನ್ ಮಾಡುದಮ್ಮ, ಇವತ್ತೊಂದು ದುರ್ಗಾ ನಮಸ್ಕಾರ ಇತ್ತು, ಅದನ್ನು ಪೂರೈಸಿಕೊಂಡು ಮನೆಗೆ ಬಂದು ಸ್ನಾನ ಮಾಡ್ಕೊಂಡು ಬರುವ ಅಂತ ಹೇಳಿ ಬಾವಿ ಕಟ್ಟೆ ಹತ್ರ ಬರುವಾಗ ಕೊಡಪಾನ ಮಾತ್ರ ಇತ್ತು, ಹಗ್ಗ ಇರ್ಲಿಲ್ಲ. ನನ್ನ ಹೆಂಡತಿ ಹಗ್ಗ ತಗೊಂಡು ಕೊಟ್ಟಿಗೆಯಲ್ಲಿ ಇಟ್ಟಿದ್ಲು. ಶೂದ್ರ ಹೆಂಗಸರು ಕೈ ಹಾಕ್ತಾರೆ ಅಂತ ಹೇಳಿ ಹಾಗೆ ಕೊಟ್ಟಿಗೆ ಹೋಗಿ ಹಗ್ಗ ಇಟ್ಕೊಂಡು ಬಾವಿ ಕಟ್ಟೆ ಹತ್ರ ಬರುವಾಗ ಕೊಡಪಾನ ಮೇಲೆ ಒಂದು ಕಾಗೆ ಕೂತು ಕೊಡಪಾನ ಬಾವಿ ಒಳಗೆ ಮತ್ತೆ ಸ್ನಾನ ಹೊಡೆದು ಬರ್ಲಿಕ್ಕೆ ಆಗ್ತದ ಇಲ್ಲ. ಹೆಂಡತಿಯನ್ನು ಕರೆದೆ, ಹಗ್ಗದ ತುದಿಯನ್ನು ಅವಳ ಕೈಲಿ ಕೊಟ್ಟೆ, ಮತ್ತೊಂದು ತುದಿಯನ್ನು ನಾನು ಇಟ್ಕೊಂಡು ಬಾವಿಗೆ ಇಳಿದು ಕೊಡಪಾನಕ್ಕೆ ಸುತ್ತಿ ಅರ್ಧ ಮೇಲ್ ಬರುವಾಗ ದಾರಿಯಲ್ಲಿ ಹೋಗುವವರು ಯಾರೋ ಅಮ್ಮ ನಮಸ್ಕಾರ ಅಂದ್ರೆ ನಾನೇ ಜನ ಗಳಿಸಿ. ಹೌದು, ಅವಳು ಹಗ್ಗ ಬಿಟ್ಟರು ನಮಸ್ಕಾರ ಅಂದ್ಳು. ನಾನು ಎಷ್ಟು ಮೇಲೋಗಿದ್ದೇನೆ ಅಷ್ಟೇ ಕೆಳಗೆ ಬಂದೆ. ಅಂತೂ ಸ್ನಾನ ಮಾಡ್ಕೊಂಡು ಬರುವಾಗ ಇಷ್ಟು ತಡ ಆಯ್ತು. ಏನು ಅವಸರ ಕರೆ? ನಿಮ್ಮ ಮುಖದಲ್ಲಿ ಒಂದು ಮದುವೆ ಆಗಬೇಕು. ನನ್ನ ಮುಖದಲ್ಲಿ ಮದುವೆಯ? ಹೌದು. ನನ್ನ ಮುಖದಲ್ಲಿ ಮದುವೆ ಆಗುದಾದ್ರೆ ಚಪ್ರ ಹಾಕುದು ಇಲ್ಲೆಯ? ಆಮೇಲೆ ಬಂದವರಿಗೆ ಅಡುಗೆ ಮಾಡ್ಲಿಕ್ಕೆ ವ್ಯವಸ್ಥೆ, ಬಾಯಿಗೆ ಅಂಡೆ ಇಡುದ, ಮೂಗಿನ ಒಟ್ಟಿಗೆ ಕಟ್ಟಿಗೆ ಹಾಕುದ, ಊಟ ಮಾಡಿದಾದ್ಮೇಲೆ ಎಂದಿಲೆಲ್ಲಿ ನನ್ನ ಕಿವಿಗೆ ಹಾಕುದ, ಎಲ್ಲಾ ವ್ಯವಸ್ಥೆ ಮಾಡಬಹುದು. ಕೈ ತೊಳೆಯುವ ವ್ಯವಸ್ಥೆ ಮಾಡುದು ಎಲ್ಲಿ? ಹಾಗಲ್ಲ ಪುರೋಹಿತ್ರೆ, ನಿಮ್ಮ ಮುಖೇನ ಮದುವೆ ಆಗಬೇಕು. ನನ್ನ ಮುಖೇನ ಮದುವೆ, ಮುಖದಲ್ಲಿ ಅಲ್ಲ. ನಿಮಗೆಲ್ಲ ಇನ್ನು ಯಾಕೆ ಮದುವೆ? ಇಷ್ಟು ವಯಸ್ಸಾಯ್ತು ಇನ್ನು ಮದುವೆ ಅಲ್ಲ, ಇದೆಲ್ಲ ರಗಳೆ ಅಲ್ವಾ? ನನಗಲ್ಲ ಪುರೋಹಿತ್ರೆ, ನನ್ನ ಮಗಳಿಗೆ. ಮಗಳಿಗ? ಅವಳು ಮೊನ್ನೆ ಹುಟ್ಟುವಾಗ ಇಷ್ಟೇ ದೊಡ್ಡದಿದ್ಲು, ಈಗ ಹೆಣ್ಣು ಮಕ್ಕಳ ಬೆಳವಣಿಗೆ ಅಂದ್ರೆ ಹಾಗೆ ಅಲ್ವಾ ಪುರೋಹಿತ್ರೆ? ಹೇಗೆ? ಬಾಳೆ ಗಿಡ ಬೆಳೆದ ಹಾಗೆ. ಹೆಣ್ಣು ಮಕ್ಕಳ ಬೆಳವಣಿಗೆ ಅಂತ ಹೇಳಿದ್ರೆ ಬಾಳೆ ಗಿಡದ ಹಾಗೆ. ಒಂದು ಗೊನೆ ಹಾಕುವ ಮತ್ತೆ ಕಡ್ದು ಬಿಸಾಕುದೆ. ಯಾವುದು? ಬಾಳೆ ಗಿಡವನ್ನು. ಬಾಳೆ ಗಿಡ. ಹೌದು. ಈಗ ಯಾರಿಗೆ ಹುಟ್ಟು ಮದುವೆ ಮಾಡುವುದು ಅಂತ ಹೇಳಿ ತೀರ್ಮಾನ ಆಗಿದೆ. ಪಾತಾಳದ ಮಧುವನದ ಅಧಿಕಾರಿ ವಿದ್ಯುನ್ಮಾಲಿ ಎಂಬುದು. ಪಾತಾಳವಾಗಿ ತಿನ್ನುವವನಿಗೆ ಪಾತಾಳದ ಮಧುವನದ ಅಧಿಕಾರಿ ವಿದ್ಯುನ್ಮಾಲಿ. ಹೌದಾ? ಹೇಳಿಕೆಲ್ಲ ಆಗಿದೆ. ಬಂದಿದ್ದಾನ? ಎಲ್ಲ ಬಂದಿದ್ದಾನೆ. ಹುಡುಗಿಯಲ್ಲಿದ್ದಾನೆ? ಸಭೆಯಲ್ಲಿ ಕೂತಿದ್ದಾನೆ. ಸಭೆಯಲ್ಲಿ ಎಲ್ಲಿದ್ದಾನೆ? ಒಂದು ಸುತ್ತು ತಿರುಗಿ ನೋಡಿ ಪುರೋಹಿತ್ರೆ. ಓ, ಈ ಮನುಷ್ಯ ಅದು ಕತ್ತಲ್ ಸಾರ್ ಅಲ್ವಾ? ಯಾವುದಕ್ಕೆ ಮದುವೆ? ಬಂದೊಂದು ಕೂತ ಚಂದ ನೋಡ, ಆದ್ರೆ ಧರ್ಮದಲ್ಲಿ ಸಿಗಲಿ ಅಂತ ಹೇಳಿ. ಹಾಗಲ್ಲ, ನೀವು ಸುತ್ತು ಹೆಚ್ಚಾಯ್ತು ನಿಮಗೆ. ಮತ್ತೆ ಎಡಕ್ಕೆ ಸುತ್ತ ಬಲಕ್ ಯಾವುದಕ್ಕೆ ತಿರುಗಿದ್ರೆ ಕಾಣ್ತಾನೆ. ಗಂಡು ಗಂಡೆ ಕಲ್ಲು ತುಂಡೆ, ಎರಡು ಮಾತಿಲ್ಲ. ನಮಸ್ಕಾರ. ದೇವರು ಹೇಳಿದ್ ಮಾಡ್ಲಿ. ಕಾಳು ಭಟ್ರೆ. ಕಾಳು ಭಟ್ರೆ ಅಲ್ಲ, ಹೇಗೆ ಸೌಖ್ಯವೇ? ಇಲ್ಲ, ಎಲ್ರಿಗೂ ರೋಗ. ಹೌದಾ? ಯಾವಾಗ ಔಷಧಿ ತಗೊಳ್ಳೋದು? ಇಲ್ಲಿಗೆ ಬಂದ್ರೆ ಕೊಡ್ತೀರಾ ನೀವು? ಕೊಡುವ. ಮತ್ತೆಂತದ್ದು? ಒಂದು ಕೇಳುವ ಕ್ರಮ ಇಲ್ವಾ ಮಾರ್ರೆ? ಸೌಖ್ಯ ಇದ್ದವರಲ್ಲಿ ಸೌಖ್ಯವ ಅಂತ ಕೇಳುವುದು, ಕ್ಷೇಮವೇ ಅಂತ ಕೇಳುದಿಲ್ವಾ? ಈಗ ಉದಾಹರಣೆಗೆ ಆಚೆ ಹಾಸಿಗೆಯಲ್ಲಿ ಒಬ್ಬರು ಮುದುಕ ಮಲಗಿರ್ತಾರೆ, ಈಚೆ ಹಾಸಿಗೆಯಲ್ಲಿ ಇಬ್ರು ಮಲಗಿರ್ತಾರೆ. ಒಬ್ಬರಿಗೆ ಕೆಮ್ಮು ಜೋರುಂಟು, ಮತ್ತೊಬ್ಬರಿಗೆ ದಮ್ಮು ಜೋರುಂಟು. ಇಬ್ರು ಔಷಧಿ ಕುಡಿತಾರೆ. ಅವರು ಕೂತವರು ಹೇಗೆ ಸೌಖ್ಯವಾ ಅಂತ ಕೇಳುದಿಲ್ವಾ? ಹಾಗೆ ಈಗ ನಾನು ಹಾಸಿಗೆಯಲ್ಲಿ ಮಲಗಿದ್ದೇನೆ, ಇಲ್ಲಿ ಕೂತ್ಕೊಡ್ಲಿಲ್ವಾ? ಸರಿ, ಅಂತವರು ಕೇಳ್ತಾರೆ ಅಂತ ಸೌಖ್ಯ. ಅಷ್ಟು ಜೋರು ಮಾಡುದು ಯಾಕೆ? ಮನೆ ಹೆಂಡತಿ ಮಕ್ಕಳು ಹೇಗಿದ್ದಾರೆ? ನಿಮಗೆ ಅಧಿಕ ಪ್ರಸಂಗ ಯಾಕೆ? ಯಾವುದು? ನನ್ನ ಹೆಂಡತಿ ಮಕ್ಕಳ ಸುದ್ದಿ ನಿಮಗೆ ಕೇಳುದು ಪುಣ್ಯ. ಎಂತದ್ದು ಕೇಳುವುದು? ನಿಮ್ಮಲ್ಲೆಲ್ಲ ಸೌಖ್ಯವ? ನಿಮ್ಮ ಹೆಂಡತಿ ಮಕ್ಕಳು ಹೇಗಿದ್ದಾರೆ? ಮಗಳಿಗೆ ಸೌಖ್ಯವ? ಪ್ರಾಯ ಬಂದಿಲ್ಲ? ಯಾವ ಅಧಿಕ ಪ್ರಸಂಗ? ಈ ಹುಡುಗ ಸ್ವಲ್ಪ ಅಧಿಕ ಪ್ರಸಂಗ ಅಂತ. ಒಂದು ಪುರೋಹಿತರಿಗೆ ಮರ್ಯಾದೆ ಉಂಟು ಮಾತಾಡಬೇಕೇನೋ ಸಾಮಾನ್ಯ ಪ್ರಜ್ಞೆ ಆದ್ರೂ ಬೇಡ ಇವನಿಗೆ. ಬಂದದ್ದು ಮದುವೆ ಮಾಡ್ಲಿಕ್ಕೆ, ಹೆಂಡತಿ ಸೌಖ್ಯವ? ಮಗ ಹೇಗೆ? ನಿಮಗೆ ಯಾಕೆ? ಆಗದಿದ್ರೆ ಆಗ್ಲಿಲ್ಲ ಅಂತ ಹೇಳಿ ಪುಣ್ಯ, ಅದಕ್ಕೆ ಜೋಡಿ ಹಾಕಿ ಮಾಡುದು. ಮದುವೆಗೆ ನಾನು ಬಂದಿದ್ದೇನೆ, ಹೆಂಡತಿ ಮಕ್ಕಳು ನಿಮಗೆ ಬೇರೆ ಪುರೋಹಿತರು ಸಿಗ್ಲಿಲ್ವ? ಕುಲೋ ಪುರೋಹಿತರು. ಎಂತ ಕುಲ ಪುರೋಹಿತರು? ವಿನೋದಕ್ಕೆ ಮಾತಾಡ್ತಾರೆ ಅಷ್ಟೇ. ಅಷ್ಟು ದೂರದಿಂದ ಮದುಮಗ ನಾನು. ಮದುವೆಗೆ ಬಂದವರಲ್ಲಿ ಹೆಂಡತಿ ಮಕ್ಕಳು ಸೌಖ್ಯವ ಅಂತ ಕೇಳಿದ್ರೆ ಎಂತ ಹೇಳ್ಬೇಕು? ಆಗ್ಲಿಲ್ಲ ಅಂತ ಹೇಳು. ಆದ್ರೆ ನಾನು ಮತ್ತೊಂದು ಮದುವೆಗೆ ಬರ್ತೇನೆ. ನಂಬಲಿಕ್ಕೆ ಆಗ್ತದ? ಏನ್ ಪುರೋಹಿತ್ರೆ, ಹುಡುಗ ಒಂಚೂರು ಜೋರಿದ್ದಾನೆ. ಹೌದು, ಆದ್ರೂ ನಮ್ಮ ಹುಡುಗಿಯ ಮುಂದೆ ಇವು ಏನಲ್ಲ, ಅವನು ಸುಧಾರಿಸಿಕೊಂಡ. ಯಾವುದಕ್ಕೆ? ಈಗ ಹುಡುಗಿ ಹತ್ರ ಒಂದು ಅಭಿಪ್ರಾಯ ಕೇಳಿದ? ಕೇಳಿದ? ಏನು ಒಪ್ಪಿಗೆ ಆಗಿದ? ನನ್ನ ಮಗಳಲ್ವಾ? ಅದು ಒಪ್ಪಿದ್ಲ? ಯಾಕಂದ್ರೆ ನಾವು ಮೊದಲೇ ಜಾಗ್ರತೆ ಮಾಡಬೇಕು. ಹುಡುಗಿ ಹತ್ರ ಅಭಿಪ್ರಾಯ ಕೇಳಬೇಕು. ಕೇಳಿದೆ ನಾವು ಅಪ್ಪಮ್ಮನ ಒತ್ತಾಯಕ್ಕೆ ಅವಳು ಮದುವೆ ಆದ್ರೆ ಅವಳು ಮೊದಲು ಯಾರಿಗಾದ್ರೂ ಮಾತು ಕೊಟ್ಟು ಆಮೇಲೆ ಇವನಿಗೆ ಗೊತ್ತಾಗಿ ಇವನೆಲ್ಲಾದ್ರೂ ಆತ್ಮಹತ್ಯೆ ಮಾಡಿಕೊಂಡ್ರೆ ನಮ್ಮ ಕುಟುಂಬಕ್ಕೆ ಅದು ಕೆಟ್ಟ ಅನ್ಸುತ್ತೆ. ನಾನು ಹೇಳಿದಾಗ ಕೇಳ್ತಾಳೆ. ಹೌದಾ? ಹುಡುಗಿ ನೋಡಿದ್ಲ? ಯಾರು ತೋರಿಸಿದ್ದೀರಾ? ಒಳಗೆ ಹೋಗಿ ಬರ್ತೇನೆ. ಹುಡುಗಿ ನೋಡಿ ಒಪ್ಪಿ ಮಾಡೋದು. ಒಳಗೆ ಹೋಗಿ ಬರ್ತೇನೆ ಅಂತ ನೀವು ಕರ್ಕೊಂಡು ಬಂದಿದ್ದೀರಾ? ಹುಡುಗಿಯನ್ನು ಕರ್ಕೊಂಡು ಬಾರದೆ ನಾವು ನೋಡಿದ್ದೀರಾ ಅಂತ ಹೇಳ್ತೀರಲ್ಲ, ನೀವು ಎಂತ ಹೇಳ್ಬೇಕು? ನಿಮಗೆ ನೋಡ್ಲಿಲ್ಲ ಅಂತ ಹೇಳಿ ಮುಗೀತು. ಯಾರು ಆ ಸಭೆಯಲ್ಲಿ 4 ಜನ ಸೀರೆ ಉಟ್ಟ ಹೆಂಗಸರು ಮೇದ್ದು ಬನ್ನಿ. ಪುರೋಹಿತ್ರೆ, ಏನು ಮಾತಾಡ್ತಿದ್ದೀರಿ? ಏನು? ಈ ಕಾಲದಲ್ಲೂ ಸೀರೆ ಉಡ್ಲಿಕ್ಕೆ ಗೊತ್ತಿಲ್ಲದವರಿದ್ದಾರೆ. ಸೀರೆ ಉಡ್ಲಿಕ್ಕೆ ಎಲ್ರಿಗೂ ಗೊತ್ತುಂಟಮ್ಮ. ಸೀರೆ ಉಡುವಷ್ಟು ಪುರುಸೊತ್ತಿಲ್ಲ, ವ್ಯವಧಾನ ಇಲ್ಲ. ಈಗೊಂದು ಆ ವಾದ್ಯದ ಚೀಲ ಬಂದು
ಅದನ್ನು ಸಿಕ್ಕಿಸ್ಕೊಂಡು ಎತ್ತರದ ಪಾದರಕ್ಷೆ ಹಾಕೊಂಡು ಮುದುಕಿಯರು ಕೂತ್ಕೊಂಡು ಕಪ್ ಮಾಡಿಕೊಂಡು ಹೀಗೆ ಹೊರಟರು. ಹುಡುಗಿಯರು ಯಾರು ಮುದುಕಿಯರು ಯಾರು ಹೋಗುದಂತ ಗೊತ್ತಾಗ್ಲಿಲ್ಲ. ಮೊನ್ನೆ ಅವನೊಂದು ಕತೆ ಹೇಳಿ ಪ್ರಯೋಜನ ಇಲ್ಲ. ಒಂದು ಹೆಂಗಸಿನ ಹಿಂದೆ ಹೋದ, ಹೋಗಿ ತುಂಬಾ ದೂರ ಆಗೋಗಿ ಹೆಂಗಸಿಗೆ ಅನುಮಾನ ಬಂತು. ತಿರುಗಿ ನೋಡಿದ್ ಹೀಗೆ, ನಿನ್ಗೆ ಮನೆಯಲ್ಲಿ ಅಮ್ಮ ಇಲ್ವ ಅಂತ ಹೇಳುವಾಗಲೇ ಅದು ಮುದುಕಿ ತಗೋದು. ಈಗ ಶೃಂಗಾರ ಮಾಡ್ಕೊಂಡ್ರೆ ಹುಡುಗಿಯರು ಯಾರು ಮುದುಕಿಯರು ಯಾರು ಗೊತ್ತಾಗುವುದೇ ಇಲ್ಲ. ಹೌದು, ಈಗ ಹುಡುಗಿ ನೋಡ್ಬೇಕಲ್ಲ. ಹುಡುಗಿಯರನ್ನ ಕರ್ಕೊಂಡು ಹುಡುಗಿ ಬರ್ಲಿ, ಹುಡುಗಿ ಹುಡುಗಿ ಬರ್ಲಿ, ಹುಡುಗಿ 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 ಕುಟುಂಬಕ್ಕೆ ನಾಯಿಕೆ ಮುಂದು ಸ್ವಾಮಿಯೇ ಮಾರಿ ಸಂತಾನ ಕಪಿಯೇ ಕಪಿ ನಿನ್ನ ಅಪ್ಪ. ನೀವು ಕೆರ್ದದ್ದು ಯಾಕೆ? ನನಗೆ ತುರ್ಕೆ ಜೋರುಂಟು. ಮಾರಿ ಸಂತಾನ. ನಮಸ್ಕಾರ. ಬೇಡ, ಜನ್ಮಕಾಲಕ್ಕೂ ನನಗೆ ಮದುವೆ ಬೇಡ. ದಯವಿಟ್ಟು ಈ ಮದುವೆಯನ್ನು ಬೇಡ ಅಂತ ಹೇಳಬೇಡ. ಬೇಡ, ನಮ್ಮ ಮನೆತನದ ಮರ್ಯಾದೆ. ನಿಮ್ಮ ಮರ್ಯಾದೆಗೆ ಬೆಂಕಿ ಬಿತ್ತು. ಯಾಕೆ? ಹೋಗಿ ಹೋಯಿ, ಇದು ಯಾವ ಮುಸುಡು ಅಂತ ಹೇಳ್ಬೇಕು ನಾನು? ಅದು ಮುಸುಡಲ್ಲ, ಅದು ಬಾವಲಿ ಚೀಪಿ ಬಿಸಾಗಿದ ಮಾವಿನಕಾಯಿ ಹೊರಟದ್ದು. ಕುಂಟ ಬ್ರಾಹ್ಮಣ ಮಾಡ್ತೇನೆ. ನಾನು ಹೇಳಿದ್ದೇನೆ ನಿಮ್ಮಲ್ಲಿ ಮದುವೆ ಮಂಟಪಕ್ಕೆಲ್ಲ ಬರುವುದಿಲ್ಲ, ಇವರೆಲ್ಲ ನೋಡ್ತಾರೆ ಅಂತ. ಊದುಬತ್ತಿಯೇ, ನನಗೆ ಮದುವೆ ಬೇಡ, ನನಗೆ ಬೇಡ. ದಯವಿಟ್ಟು ಮದುವೆ ಬೇಡ ಅಂತ ಹೇಳ್ಬೇಡ. ಆ ಗೆರಟ ಮುಸುಡಿನಾದ್ರು ನನಗೆ ಬೇಡ. ಯಾರು ಅವ ಅಧಿಕ ಪ್ರಸಂಗಿ ಓಲೆ ಕೊಡ್ಲಿಕ್ಕೆ ಬಂದವ ಸಿಗ್ಬೇಕು. ಪಾಪಿ ಮಗವನ ಎದೆ ಮೆಟ್ಟಿಗೆ ಹೋಗ್ತೇನೆ. ಇದನ್ನೀಗ ನೀನ್ ತಿಳ್ಕೊಂಡದ? ಹೌದು. ಆಗುದಾದ್ರೆ ಕರ್ಕೊಂಡು ಹೋಗ್ತೀನಿ. ನಾನು ಜೀವನದಲ್ಲಿ ಸೋತು ಹೋಗಿದ್ದೆ ಇದನ್ನು ಕಟ್ಕೊಂಡು. ಇವಳು ನನ್ನ ಮನೆ ಹೆಂಡತಿ. ಮತ್ತೆ ಊರಿನಲ್ಲಿ ಬೇರೆ ಉಂಟು ಇನ್ನು ಕೇಳಬಾರ್ದು ಎನ್ನೋ ಕಾರಣಕ್ಕಾಗಿಯೇ ಮೊದಲು ಮನೆ ಹೆಂಡತಿ ಅಂತ ಹೇಳಿ. ನಿಮ್ಮ ಹೆಂಡತಿ ಮತ್ಯಾರು ಪುಣ್ಯ? ಮತ್ತೆ ಮದುಮಗಳು ಅಂತ ಹೇಳುವಾಗ ಅವರು ಯಾಕೆ ಬಂದ? ನಾನು ಮದುಮಗಳನ್ನು ಕರ್ಕೊಂಡು ಬಾ ಅಂತ ಹೇಳಕ ಮಾರಿ ಸಂತಾನ. ಅಮ್ಮ ಗೊತ್ತಾಗ್ಲಿಲ್ಲ, ಕ್ಷಮಿಸಿ. ಮನೆಗೆ ಬನ್ನಿ, ಮಾಡ್ತೇನೆ. ಹುಡುಗಿಯನ್ನು ಕರ್ಕೊಂಬ. ಅದು ಎಲ್ಲಿಂದಾದ್ರೂ ಹೋಗ್ಲಿ, ಅದಕ್ಕೆ ಅದರದ್ದೇ ಆದಂತ ಸ್ವಾತಂತ್ರ್ಯ ಇದೆ. ಹೇಗೆ ಹುಡುಗಿ? ಎಲ್ಲಿದ್ದಾರೆ ಹುಡುಗಿ? ನೋಡು ಹುಡುಗಿ ಎಲ್ಲಿ? ಹೇಗೆ? ಎಲ್ಲಿ? ಸ್ವಲ್ಪ ಮುಂದೆ ಬರ್ಲಿಕ್ಕೆ. ಹಾಗೆ ತಲೆ ತಗ್ಗಿಸಿದ್ರೆ ನಮಗೆ ಗೊತ್ತಾಗ್ತದೆ. ಒಂದು ತಲೆ ಎತ್ತಮ್ಮ, ತಲೆ ಎತ್ತ. ಹೇಗೆ? ಪುರೋಹಿತರೆ, ಇದು ಹೆಣ್ಣಲ್ಲ, ಹೆಣ್ಣಲ್ಲ ಇದು. ಹೆಣ್ಣಲ್ಲ ಮತ್ತೇನು ಸ್ತ್ರೀವೇಷ ಮಾಡಿಸ್ಕೊಂಡು ತಂದದ ನಾವು. ಕರ್ಪೂರದ ಗೊಂಬೆ. ಎಲ್ಲಾದ್ರೂ ಬೆಂಕಿಗೆ ಹಾಕ್ಬೇಡ ಪುಣ್ಯ. ನನಗಾಗಿಯೇ ದೇವರು ಸೃಷ್ಟಿ ಮಾಡಿದ ಹುಡುಗಿ. ಹೌದೌದು. ಆದಿ ಹೇಗೆ ಹುಡುಗಾಡಿ ಇಲ್ವಾ?
ಅಮ್ಮನಿಗೆ ಆದ್ರೆ ನನಗಾದೀತು. ಅಮ್ಮನನ್ನಾಗುದಾ ನಿನ್ನನ್ನಾಗುದಾ? ಅಮ್ಮನ ಒಪ್ಪಿಗೆ ಇದ್ರೆ. ಹೇಗೆ ಒಪ್ಪಿಗೆಯ? ಹರ 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 ಕೆಳಗೆ ನಾಳೆ ನನ್ನ ನೀನು ಕೈ ಕಾಲು ಬಿಡ್ರಿ ಅಡುಗೆ ಮಾಡ್ಬೇಕು ತಾನೇ. ಸ್ವಾಮಿ ನೀವೆಲ್ಲ ಹಾರ 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 ಅಂತ ಹಾರ ಹಾರವ ಇದು ಯಾಕೆ ಭಟ್ರೆ? ಇದು ಯಾಕೆ? ಇದು ನನ್ನ ಹೆಣಕ್ಕೆ ಹಾಕ್ಲಿಕ್ಕೆ. ಹೌದಾ? ಮಲಗಿ. ಒಂದು ಹೂಮಾಲ ಅದು ಕೊರಳಿಗೆ. ಹಾ. ಯಾರ ಕೊರಳು? ಅದು ಅವಳ ಕೊರಳಿಗೆ ಹಾಕ್ಲಿಕ್ಕೆ. ನೀನು ದಯವಿಟ್ಟು ನೋಡಬೇಡ. ನೋಡಿ ಮಾರಿ ಹಾಗೆ ಕಾಮಿನಿ ನನ್ನೆಗೆ ದೊಮ ಸುಂದರಗೆ ಕಮಾರಿಗೆ ದೊರ ದೊಮ ವಂದಿತಗೆ ಕಾಮಿನಿಯರು ಪ್ರೇಮದೆ ಮಾಡುತ್ತ ಹೇಮಾದಾರಾತಿಯ ಬೆಳಗಿದರೋ ಏನು ಪುರೋಹಿತ್ರೆ ಅಪಶಕುನ ಅಲ್ವಾ? ಏನಮ್ಮ ದೀಪ ನಂದಿಸ್ತಾ ಇದ್ದಾರೆ. ಈಗ ಆರತಿ ತಾನಾಗಿಯೇ ನಂದಿ ಹೋದ್ರೆ ಮಾತ್ರ ಅಪಶಕುನ ಅದು. ಆ. ನಾವಾಗೆ ಅದನ್ನ ಆರಿಸಿದ್ರೆ ನಂದಿಸಿದ್ರೆ ಅಪಶಕುನ ಅಲ್ಲ. ಯಾಕಂದ್ರೆ ಯಾರಾದ್ರೂ ಒಂದು ಇಷ್ಟು ಎಣ್ಣೆ ಹಾಕ್ತಾರ. ಮತ್ತೆ? ಎಣ್ಣೆ ಹಾಕ್ಲಿಕ್ಕೆ ಒಂದು ಕ್ರಮ ಇಲ್ವಾ? ಹೇಗೆ? ಎಣ್ಣೆ ಚೂಚೂರೆ 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 ಹಾಕ್ಬಾರ್ದು. ನಾವು ಮನೇಲಿ ಮನೆಯಲ್ಲಿ ನಿನ್ನ ಅಪ್ಪ ಹಾಕಿದ್ರು. ಉಡುಗೊರೆ ಕಾರ್ಯಕ್ರಮ. ಸ್ವಾಮಿ ಅವರನ್ನು ನೋಡುವಾಗ ನನಗೆ ಅವತ್ತಿನ ನೆನಪಾಗ್ತದೆ. ಮದುವೆ ಮಂಟಪದಲ್ಲಿ ನಾವು ಮಾತಾಡಿದ್ವಿ. ನಾವು ಮಾತಾಡಿದಲ್ಲ ವರದಕ್ಷಿಣೆ ವಿಚಾರ ನಿನ್ನ ಅಪ್ಪನಿಗೆ ನಾಯಿ ಬೈದಾಗ ಬೈದ. ಮನೆಗೆ ಬನ್ನಿ ಮಾಡ್ತೇನೆ ನಿಮಗೆ. ಉಡುಗೊರೆ ಕಾರ್ಯಕ್ರಮ ಆಗೋಯ್ತು. ಏನಯ್ಯ ಒಂದು ಪುರುಷೋತ್ತಿ ಇಲ್ವಾ ಮದುವೆ ಆಗ್ಲಿಕ್ಕೆ? ಎಂತದ್ದು? ಏನು ಮನೆಯಲ್ಲಿ ಅವಕಾಶ ಇಲ್ವಾ? ಹ್ಮ್. ನೀವು ಇಲ್ಲೇ ಏನು? ಅದು ಹಾ, ಅವಳು ಹೇಳುವುದು ಹಾ, 2 ಮಗು ಬೇಕು ಅಂತ, ಹಾ, ನಾನು ಹೇಳುದು ಒಂದೇ ಸಾಕು ಅಂತ. ಹಾ. ಹಾಗೆ ನಮ್ಮಲ್ಲಿ ಚರ್ಚೆ ಇದೆ. ಈಗ 3 ಸಾಕು ಅಂತಿದ್ದೀಯಾ? ಹಾಗಾದ್ರೆ ಸಾಕು, ಹಾಗಲ್ಲ. ಓ, ಚಪ್ಪರ ಇಳಿಸಿಕೊಡು. ಚಪ್ರ ಇಳಿಸ್ಲಿಕ್ಕೆ, ಆ? ಓ, ಓ, ಚಪ್ರ ಹಾಕಿದವರು ಆ ವ್ಯವಸ್ಥೆ ಮಾಡ್ತಾರೆ. ನಿನಗೆ ತಲೆ ಬಿಸಿಬೇಡ. ಅಮ್ಮ ಹೇಳಿದ್ದಳು ಚಪ್ಪಲಿ ಇಳಿಸಬೇಕು ಅಂತ. ಅವರನ್ನು ಇಳಿಸಿಕೊಡಿ. ಚಪ್ರ ಇಳಿಸಿ ಅಂತ ಹೇಳಿದಲ್ಲ. ಚಪ್ರ ಇಳಿಸಿದ್ರೆ ಮುಂದಿನ ಕಾರ್ಯಕ್ರಮಕ್ಕೆ ಏನ್ ಮಾಡುದು? ಮನೆಗೆ ಬನ್ನಿಕ್ಕೆ ಉಂಟ ಪ್ರಮಾಣ. ಓಯ್! ಎಲ್ಲಿಗೆ ನನ್ನ ಹೆಂಡತಿಯನ್ನು ಕರೆಯುವುದು? ಎಲ್ಲಿಗೆ ಕರೆಯುವುದು ಅಂತ? ನಿನ್ನೆ ಅಂತೀಯ ಅಲ್ವಾ? ಹೌದು. ಇಷ್ಟು ತನಕ ಇಷ್ಟು ದಿವಸ ನಾನು ಕರೆದಾಗ ಅವಳು ಬರ್ತಿದ್ಲು, ಅದು ಗೊತ್ತುಂಟು. ಎಲ್ಲಿಗೆ? ಅಂದ್ರೆ ನಮ್ಮ ಕೈ ಕೂಸಾಗಿ ಬೆಳೆದಂತ ಮಗು ಅದು. ಈಗ ನನ್ನ ಹೆಂಡತಿ ಅಂತ. ಆದ್ರೂ ಅಧಿಕಾರ ನನಗುಂಟು ಇಲ್ಲಿಂದ ಕಳಿಸಿಕೊಳ್ಳಿ ಅವರಿಗೆ. ಹಾಗೆ ಒಮ್ಮೆಗೆ ಬೇಗ ಕಳಿಸಿ. ಅಷ್ಟು ಗಡಿಬಿಡಿ ಏನು? ಕೈ ಬಗೆ ಸೇರಿದ ಹಿರಿಯರೇ, ಸೇರಿದ ಹಿರಿಯರೇ, ಗಣ್ಯಾತಿ ಗಣ್ಯರೇ, ಗಣ್ಯಾತಿ ಗಣ್ಯರೇ, ನನ್ನ ಸಹೋದರಿಯರೇ, ನನ್ನ ಸಹೋದರಿಯರೇ, ನನ್ನ ಬಂಧು ಬಳಗದವರೇ, ನನ್ನ ಬಂಧು ಬಳಗದವರೇ, ಇವತ್ತು ಮದುವೆಯಾದ ನಮ್ಮ ಯಜಮಾನರ ಜೊತೆಯಲ್ಲಿ ಮತ್ತೆ ಯಾರ ಜೊತೆ? ಅದನ್ನ ಹೇಳಬೇಕು, ನೋಡ್ಲಿಲ್ವ? ಅದು ಹೇಳುವ ಕ್ರಮ ಅದು. ಹಾಗೆ. ಅಧಿಕ ಪ್ರಸಂಗ ಮಾತ್ರ ಶಾಪ ಕೊಟ್ಟೆ.
ನಮ್ಮ ಯಜಮಾನರ ಜೊತೆಯಲ್ಲಿ ಅವರ ಮನೆಯ ಭಾಗ್ಯಲಕ್ಷ್ಮಿಯಾಗಿ ಹೋಗ್ತಾ ಇದ್ದೇನೆ. ಅವರ ಮನೆಯ ಭಾಗ್ಯಲಕ್ಷ್ಮಿಯಾಗಿ ಹೋಗ್ತಾ ಇದ್ದೇನೆ. ಅದಕ್ಕೆ ದರಿದ್ರ ಅಂತ ಕೇಳಬಾರ್ದಿತ್ತು ನೀನು. ಅದು ನೀವೇ ಹೇಳಿದ್ರಿ. ನೀವೆಲ್ಲರೂ ಆಶೀರ್ವದಿಸಿ, ನೀವೆಲ್ಲರೂ ಆಶೀರ್ವದಿಸಿ ಬೀಳ್ಕೊಡ್ಬೇಕಾಗಿ ವಿನಮ್ರ ವಿನಂತಿ. ವಿನಮ್ರ ಕಾಯಿಯ ಗಣಹೋಮ ಮಾಡಬೇಕಾಗ್ತದೆ. ಯಾರು ತಲೆಬಿಸಿ ಮಾಡಬೇಡಿ. ಇವಳ ಅಮ್ಮ ಮದುವೆ ಮಂಟಪದಲ್ಲಿ ಹತ್ತಿರದಲ್ಲಿರುವಂತಹ ಬಾವಿಗೆ ಹೋಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದರೆ ಇವಳಿಗೂ ಮೈ ಮೇಲೆ ಹಾಗೆ ಆಗುದು. ನಿಮ್ಮ ಕರ್ಮ ಇಲ್ಲಿ ಬನ್ನಿ. ಅಮ್ಮ ಮನೆ ಬಿಟ್ಟು ಹೋಗುವುದಳ್ಳು, ನನಗೆ ಅಳ್ಳು ಬರ್ತದೆ. ಅಳ್ಳು ನೀನು ಅಳ್ಳು ಬೇಡ, ಅಲ್ಲಿ ಹೋಗಿ ನಿಲ್ಲು. ಯಾರು ಮುಂದೆಯಾ? ಏನು ಕಂಬಳದ ಕೋಣ ಹೋದ ಮುಂದೆ ಬರ್ಲಿಕ್ಕೆ ಹೇಳಿದ. ಕೈ ಹೋಗಿ. ಸೇರಿದ ಹಿರಿಯರೇ, ಗಣ್ಯಾತಿ ಗಣ್ಯರೇ, ಹೀರುಂಡೆ ಸಮಸ್ಯೆಯ ಕೇಳುವುದಿಲ್ಲ. ಪುಣ್ಯಾತ್ಮ, ಇಷ್ಟು ದೊಡ್ಡ ಸಭೆ ಯಾವತ್ತೂ ಸೇರ್ಲಿಲ್ಲ. ಇದು ವಿಶೇಷವಾದಂತ ಸಭೆ. ಅವರಿಗೆಲ್ಲ ಅಲ್ಲಿ ಕುತ್ತಿಗೆ ಉದ್ದ ಮಾಡ್ಕೊಂಡು ಹೀಗೆ ಕೇಳ್ತಾ ಇದ್ದಾರೆ. ನೀನು ಅದಕ್ಕೆ ಏನು ಮಾಡ್ಬೇಕು? ಸ್ವಲ್ಪ ಜೋರಾಗಿ ಹೇಳ್ಬೇಕು. ಜೋರ? ಹೌದು. ಹೇಳಿ. ಸೇರಿದ ಹಿರಿಯರೇ, ಸ್ವಾಮಿ ನನಗೆ ಯಾರಿದ್ದಾರಪ್ಪ? ಅಯ್ಯೋ 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 ಸಾಕು. ಏನಾಯ್ತು ಭಟ್ರೆ? ನೀವು ಸಾಯ್ಲಿಲ್ವಾ? ಬರ್ತೀನಿ ಈಗ. ಮಾರಿ ಸಂತಾನ ಈಗ ಅಲ್ಲ. ನಿಮ್ಮ ಪುಣ್ಯಾತ್ಮ, ಸಮಸ್ಯೆ ಏನು? ಅಷ್ಟು ಜೋರಾಗಿ ಬೊಬ್ಬೆ ಹಾಕಿದೆ ಹೇಗೆ? ನೀನಲ್ವಾ ಹೇಳಿದ್ದು ಜೋರು ಅಂತ? ಅದಕ್ಕೊಂದು ಇತಿಮಿತಿ ಅನ್ನೋದಿಲ್ವಾ? ನನಗೆ ಮೊದಲೇ 2 ಬಾರಿ ಹೃದಯಾಘಾತ ಆಗಿತ್ತು ಬಲ್ದ ಬದಿಯಲ್ಲಿ. ಈಗ ಯಾವ ಬದಿ? ಈಗ ಹೊಳೆ ಬದಿಯಲ್ಲಿ. ಜೋರಾಯ್ತಾ? ಹದ ತೀರ ಏರು ಅಲ್ಲ, ತೀರ ಕೆಳಸ್ತಾ ಸರಿ, ಇದೆಯಲ್ಲ, ಪ್ರಾರಂಭಿಸಿ. ಮಧ್ಯಮ ಸ್ಥಾಯಿಯಲ್ಲಿ. ಆಯ್ತು. ಸೇರಿದ ಹಿರಿಯರೇ, ಸೇರಿದ ಹಿರಿಯರೇ, ಗಣ್ಯಾತಿ ಗಣ್ಯರೇ, ಗಣ್ಯಾತಿ ಗಣ್ಯರೇ, ಇವತ್ತು ಮದುವೆ ಆದ. ಮತ್ತೆ ನಿನ್ನ ಯಾರು ಮದುವೆ? ವಿಮರ್ಶೆ ಮಾಡಬೇಡ, ನಾಳೆ ಆಗುದಿಲ್ಲ ಅಂತ ಹೇಳ್ಬೇಡ. ಇವತ್ತು ಮದುವೆ ಆದ. ಇವತ್ತು ಮದುವೆ ಆದ ನನ್ನ ಹೆಂಡತಿಯನ್ನೇ ಕರ್ಕೊಂಡು ನನ್ನ ಮನೆಗೆ ಹೋಗ್ತಾ ಇದ್ದೀನಿ. ಮತ್ತೆ ನಾನು ಬೇರೆ ಊರಿಗೆ ಹೋಗ್ತೇನೆ. ಅಮ್ಮನಿಗೆ ಹೋದ್ರೆ ನನ್ನ ಊರಿಗೆ ಅಲ್ವಾ? ಹೌದು ಪುಣ್ಯಾತ್ಮ, ಹೋಗ್ತಾ ಇದ್ದೀನಿ. ನಾನು ನನ್ನ ಹೆಂಡತಿಯನ್ನೇ ಕರ್ಕೊಂಡು ನನ್ನ ಊರಿಗೆ ಹೋಗ್ತೇನೆ. ನೀವೆಲ್ಲರೂ ಆಶೀರ್ವದಿಸಿ ಬೀಳ್ಕೊಡ್ಬೇಕಾಗಿ ವಿನಮ್ರ ವಿನಂತಿ. ನೀವೆಲ್ಲರೂ ಆಶೀರ್ವಾದ ಮಾಡಬೇಕಾಗಿ ವಿನಂತಿ. ನೋಡಿ, ಈ ಸೌಜನ್ಯ ಬೇಕು ಯಾವಾಗ. ಒಂದು ಆಶೀರ್ವಾದ ಬೇಕು. ಒಂದು ಮುತ್ತು ಕೊಡಿ ಸ್ವಾಮಿ. ಮುತ್ತು ಎಂತದ್ದು? ಏನು ಎಂತದು ನಿಮ್ಮದೆಲ್ಲ ಸಂಸಾರದ ವಿಷಯ ಇಲ್ಲಿ ಮಾತ್ರ. ಅವರಿಗೆ ತಲೆಗೆ ಬೆಟ್ಟಾಯ್ತು. ಒಂದು ಮುತ್ತು ಕೊಡಿ. ನುಡಿಮುತ್ತು, ನುಡಿಮುತ್ತು. ಕರ್ಮ ನಿಮ್ಮದು ಅದೇ ನೆನಪು ನಿಮಗೆ. ನೀವು ಮಗಳೇ, ವಿಶೇಷವಾದಂತ ಮದುವೆಯ ಸಮಾರಂಭ. ನಿನ್ನ ಬದುಕಿಗೆ ಹೊಸ ತಿರುವು ಕೊಡುವಂತಹ ಸಂದರ್ಭ. ಬಾಲೆಯಾಗಿದ್ದವಳು ನೀನು, ಆಮೇಲೆ ಯುವತಿಯಾಗಿ ಗೃಹಿಣಿಯಾಗಿ ಮನೆಯನ್ನು ಪ್ರವೇಶ ಮಾಡುವರು ಇರುವಂತ ನೀನು ವಿಶೇಷವಾದ ಸಭೆ ಮಧ್ಯದಲ್ಲಿ ಬಂದು ನಿಂತಿದ್ದಿ. ವೇದ ಪಾರಂಗತರು, ಪಂಡಿತ ಸಾಧು ಸಂತರು, ವಿವಿಧ ವಿದ್ಯಾ ಕುಶಲ ಪರಿಣಿತ ಮತಿಗಳು, ತಜ್ಞರು, ನೃತ್ಯ ಸಂಗೀತಾದಿ ಕೋವಿದವರ ಶಿಖಾಮಣಿ ತಂಡವು, ಕಾವ್ಯ ಸಾಹಿತ್ಯದಲ್ಲಿ ಮೆರೆವ ವರ ಕವೀಂದ್ರರು, ಗುರು ಹಿರಿಯರು, ಸಚಿವ ಸಾಮ್ರಾಟರು, ಮಹಾಮಾಂಡಲಿಕರು ಸೇರಿದಂತಹ ಸಭೆಯ ಮಧ್ಯದಲ್ಲಿ ಆ ವೀರ ಪುರುಷನ ಕೈ ಹಿಡಿದು ನೀನು. ಕೈ ಹಿಡಿದಂತಹ ಶುಭ ಗಳಿಗೆಯಲ್ಲಿ ನಾನು ಹೇಳುವ ಮಾತುಗಳನ್ನು ನಿನ್ನ ಬದುಕಿನ ಉದ್ದಕ್ಕೂ ಸರಿಯಾಗಿ ನೆನಪಿಟ್ಟುಕೊಂಡು ಬದುಕು ಮಗಳೇ. ಸತಿಗೆ ಪತಿಯೇ ಪರದೈವವು, ಪತಿಯ ಆಣತಿಯ ರಾಣಿಯಾಗು. ಸುಖ ದುಃಖಗಳೆಂದೂ ತಪ್ಪಿದ್ದಲ್ಲ. ಅದು ಎಷ್ಟೇ ದೊಡ್ಡ ಮನೆತನದ ಹೆಣ್ಣಿಗಾದರೂ ದುಃಖ ಇದ್ದದ್ದೇ. ಸಂತೋಷದಿಂದ ನಿನ್ನ ಪತಿದೇವ ಕೊಟ್ಟದನ್ನು ಪಡೆದು ತೃಪ್ತಳಾಗು. ಕಷ್ಟ ಬಂದಾಗ
ಒಂದು ಮುಷ್ಟಿ ಅನ್ನವನ್ನು ನಿನ್ನ ಗಂಡನಿಗೆ ತೆಗೆದಿಟ್ಟು ಮಿಕ್ಕಿದ್ದನ್ನು ನೀನುಣ್ಣು. ತನ್ನ ನಿಜ ನಿವಾಸದಲ್ಲಿಯೂ ತನ್ನ ಕುಲಗೋತ್ರಗಳಲ್ಲಿಯೂ ಅದಕ್ಕಿಂತಲೂ ತನ್ನ ಪವಿತ್ರವಾದ ಹೃದಯದಲ್ಲಿ ಸ್ಥಾನಮಾನವನ್ನು ಕೊಟ್ಟು ನಿನ್ನ ಬದುಕನ್ನು ಕೃತಾರ್ಥಳನ್ನಾಗಿ ಮಾಡಿರುವ ನಿನ್ನ ಪತಿದೇವನ ಇಹ ಸುಖದ ಸಾಧನಳಾಗಿ ಪರಸುಖಕ್ಕೆ ಕಾರಣಳಾಗಿ ಸಹಧರ್ಮಿಣಿಯಾಗಿ ಸದ್ಧರ್ಮದಿಂದ ಬದುಕಿ ಲೋಕೋತ್ತರ ಮಗನನ್ನು ಪಡೆದು ಆದರ್ಶ ಮಾತೆಯಾಗಿ ಬದುಕು ಮಗಳೇ, ಆದರ್ಶ ಮಾತೆಯಾಗಿ. ನಿಂದೇನು ಭರತನಾಟ್ಯವ ಇಲ್ಲಿ? ನಿಮ್ಮ ಕರ್ಮ. ಅವ್ರು ಯಾರು? ಯಾರು? ರಾಜ. ಏನಾದ್ರೂ ಸಿಕ್ಕಿದ್ರೆ ಸಿಕ್ತಿ ಅಂತ ಕಷ್ಟ ಸುಖ ಮಾತಾಡಿದ್ದು. ಮನೆಯಲ್ಲಿ ಗಂಡನ ಜೊತೆಯಲ್ಲಿ ಜಗಳ ಮಾಡ್ತಿ, ಬೇರೆ ಗಂಡ ಸತ್ರ ಕಷ್ಟ ಸುಖ ಮಾತಾಡ್ತಿ. ಮಾರಿ ಸಂತಾನ ಬನ್ನಿ ಮಾಡ್ತೇನೆ ನಿಮಗೆ. ಮಗನೇ, ಆಗ ಅವಳ ನೋಡ್ಲಿಕ್ಕೆ ತವಕ ಬರ್ತಾ ಇದ್ದೀನಿ. ಈಗ ಸರಿಯಾಗಿ ಒಮ್ಮೆ ನೋಡು. ಬೆಳದಿಂಗಳ ಶಿಲ್ಪದಂತಿರುವ ಬಾಲೆ, ಮುಟ್ಟಿದರೆ ಮೈ ಕೆಂಪೇರುವ ಕೋಮಲೆ, ಮುದ್ದು ಮುದ್ದಾದ ನಗು, ಅರಸಿಗನಿಗೂ ಬಿಟ್ಟಿರಲಾರದಂತಹ ಅಪ್ರತಿಮ ಸೌಂದರ್ಯವತಿಯ ಕೈಡಿದ ಶುಭಗಳಿಗೆಯಲ್ಲಿ ಬಾಳು ಬೆಳಗಲಿ ಎಂದು ಬಯಸಿ ಹಾಡುವೆ ನಿಂದು. ಬಾಳ ಗೆಳತಿಯು ನಿನ್ನ ಜೊತೆ ಇರಲು, ಬಾಳಿನುದ್ದಕ್ಕೂ ಸುಖವು ನಿನಗೆ ಲಭಿಸುತ್ತಿರಲಿ, ಬಾಳ ಕನಸುಗಳೆಲ್ಲ ನೆನಸಾಗುತ್ತಿರಲಿ. ಪ್ರೇಮಮಯ ಜೀವನವು ಆನಂದದ ಸಾಗರವು, ನೇಮ ನಿಷ್ಠೆಯ ಬದುಕೆ ಈ ಬಾಳ ಬಯಕೆ, ಕಾಮಿತಾರ್ಥವ ನೀವ ದೇವನೊಲುಮೆಯೂ ಇರಲಿ. ಸಜ್ಜನರ ಒಡನಾಟ ಬಾಳಿನುದ್ದಕ್ಕಿರಲಿ, ದುರ್ಜನರ ಮನವನ್ನು ತಿಳಿಯುವ ಬಲ ನಿನಗೆ ಬರಲಿ. ಸೋಜಿಗದ ಈ ಜಗದಲ್ಲಿ ಜಾಣತನ ನಿನಗಿರಲಿ, ನಿಜ ಬಂಧು ಬಾಂಧವರ ಬಳಕೆ ಇರಲಿ. ಪತ್ನಿ ಮನೆ ಮನ ತುಂಬಿಸಲು, ಮುದ್ದು ಮಕ್ಕಳ ಪಡೆದು ನುಡಿಮುತ್ತುಗಳ ಇಂಪು ಕೇಳುತ್ತಿರಲಿ. ಅಡಿಗಡಿಗೂ ಆನಂದದ ಅನುಭವ ನಿನಗಿರಲಿ. ದೇವತಾನುಗ್ರಹ ಸದಾ ಇರಲಿ, ದೇವತಾನುಗ್ರಹ ಸದಾ ಇರಲಿ. ಮದುಮಗನೇ, ಅಮ್ಮನ ಮುಖವನ್ನು ಸರಿಯಾಗಿ ನೋಡಿ ನೀವು. ಕರುಳ ಬಳ್ಳಿಯನ್ನೇ ತೆಗೆದು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಹಾಲಲ್ಲಾದ್ರೂ ಹಾಕು, ನೀರಲ್ಲಾದ್ರೂ ಹಾಕು. ಹಾಲಲ್ಲಾದ್ರೂ ಹಾಕು, ನೀರಲ್ಲಾದ್ರೂ ಹಾಕು. ಪುರುಸೊತ್ತಿದ್ದಾಗ ನೀರಿಲ್ಲದೆ ಎಷ್ಟು ಬೇಕಾದ್ರೂ ಹಾಕು. ಆಯ್ತು, ದೇವರು ಒಳ್ಳೆಯದು. ವಿಶೇಷವಾದ ಕಾರ್ಯಕ್ರಮದ ಊಟದ